ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇತಿಹಾಸದ ಕುತೂಹಲಕಾರಿ ಕಥೆಗಳು, ಆಶ್ಚರ್ಯಕ ಸತ್ಯಗಳು ಮತ್ತು ಪರೀಕ್ಷೆಗೆ ಉಪಯುಕ್ತ ಮಾಹಿತಿಗಳನ್ನು ಸರಳ ಕನ್ನಡದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಭಾರತದ ಇತಿಹಾಸವನ್ನು ಬದಲಿಸಿದ ಒಂದು ಮಹತ್ವದ ಘಟನೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತಕ್ಕೆ ಯುರೋಪಿನವರು ಹೇಗೆ ಬಂದ್ರು? ಅವರು ಕೇವಲ ವ್ಯಾಪಾರಿಗಳಾಗಿದ್ದ ಅಥವಾ ಅದರ ಹಿಂದೆ ಇನ್ನೂ ದೊಡ್ಡ ಯೋಜನೆ ಇತ್ತ? ಬನ್ನಿ, ಸುಮಾರು 5 ವರ್ಷಗಳ ಹಿಂದಕ್ಕೆ ಮತ್ತೆ ಹೋಗೋಣ. ಒಂದು ಕ್ಷಣ ಕಲ್ಪನೆ ಮಾಡಿ. ನೀವು ಸುಮಾರು 5 ವರ್ಷಗಳ ಹಿಂದೆ ಭಾರತದ ಕರಾವಳಿಯಲ್ಲಿ ನಿಂತಿದ್ದೀರಿ. ಸಮುದ್ರ ಅಲೆಗಳು ನಿಧಾನವಾಗಿ ಜೋರಾಗಿ ದಂಡೆಗೆ ಹೊಡಿತಿದೆ. ಮೀನುಗಾರರು ತಮ್ಮ ಕೆಲಸಗಳನ್ನು ತೊಡಗಿದ್ದಾರೆ. ಇಲ್ಲಿರುವ ವ್ಯಾಪಾರಿಗಳು ತಮ್ಮ ಸರಕುಗಳನ್ನ ಮಾರುತ್ತಿದ್ದಾರೆ. ಎಲ್ಲವೂ ಸಾಮಾನ್ಯವಾಗಿ ಕಾಣುತ್ತಿದೆ. ಆದರೆ ದೂರದ ಸಮುದ್ರದಲ್ಲಿ ಕಾಣುತ್ತಿರುವ ಒಂದು ಹಡಗು ಭಾರತದ ಭವಿಷ್ಯವನ್ನೇ ಬದಲಾಯಿಸಲಿದೆ ಎಂದು ಯಾರಿಗೂ ಗೊತ್ತಿರಲಿಲ್ಲ. ಆ ಹಡಗಿನ ಜೊತೆಗೆ ಬಂದವರು ಮೊದಲು ವ್ಯಾಪಾರಿಗಳಾಗಿದ್ರು. ಆದ್ರೆ ಕೆಲವು ವರ್ಷಗಳ ನಂತರ ಅವರೇ ಭಾರತದ ಆಡಳಿತದಾರರಾದರು. ಹಾಗಾದ್ರೆ ಯುರೋಪಿನವರು ಭಾರತಕ್ಕೆ ಯಾಕೆ ಬಂದಿದ್ರು? ಅವರು ಕೇವಲ ವ್ಯಾಪಾರ ಮಾಡಲು ಬಂದಿದ್ರ ಅಥವಾ ಆರಂಭದಲ್ಲೇ ಬೇರೆ ಏನೋ ಉದ್ದೇಶ ಇತ್ತ? ಇಂದು ನಾವು ಭಾರತದ ಇತಿಹಾಸದ ಅತ್ಯಂತ ಕುತೂಹಲಕಾರಿ ಅಧ್ಯಾಯವನ್ನು ತಿಳಿದುಕೊಳ್ಳೋಣ. ಭಾರತಕ್ಕೆ ಯುರೋಪಿನವರ ಆಗಮನ. ಎಲ್ಲಾ ದೇಶಗಳನ್ನ ಬಿಟ್ಟು ನಮ್ಮ ಭಾರತಕ್ಕೆ ಯಾಕೆ ಬಂದ್ರು? ಇಂದಿನಂತೆ ಆಗಲೂ ಭಾರತ ಜಗತ್ತಿನ ಗಮನ ಸೆಳೆದ ದೇಶವಾಗಿತ್ತು. ಆಗ ಭಾರತವನ್ನ ಸಂಪತ್ತಿನ ನಾಡು ಎಂದು ಕರೆಯಲಾಗ್ತಿತ್ತು. ಯಾಕಂದ್ರೆ ಇಲ್ಲಿನ ಮೆಣಸು, ಏಲಕ್ಕಿ, ಲವಂಗ, ದಾಲ್ಚಿನ, ರೇಷ್ಮೆ, ಹತ್ತಿ ಬಟ್ಟೆಗಳು ಮತ್ತು ಅಮೂಲ್ಯ ರತ್ನಗಳಿಗೆ ಯುರೋಪಿನಲ್ಲಿ ಅಪಾರ ಬೇಡಿಕೆ ಇತ್ತು. ಆ ಕಾಲದಲ್ಲಿ ಮೆಣಸಿನಕಾಳನ್ನ ಕೆಲವೊಮ್ಮೆ ಕಪ್ಪು ಚಿನ್ನ ಎಂದು ಕರೆಯುತ್ತಿದ್ರು. ಅದರ ಬೆಲೆ ಅಷ್ಟೊಂದು ಜಾಸ್ತಿ ಇತ್ತು. ಆದ್ರೆ ಯುರೋಪಿನ ವ್ಯಾಪಾರಿಗಳಿಗೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಅವರು ಭಾರತಕ್ಕೆ ನೇರವಾಗಿ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಮಧ್ಯಪ್ರಾಚ್ಯದ ವ್ಯಾಪಾರಿಗಳ ಮೂಲಕವೇ ವಸ್ತುಗಳನ್ನು ಖರೀದಿಸಬೇಕಾಗ್ತಿತ್ತು. ಇದರಿಂದಾನೇ ಬೆಲೆಗಳು ಅನೇಕ ಪಟ್ಟು ಹೆಚ್ಚಾಗುತ್ತಿತ್ತು. ಹೀಗಾಗಿ ಯುರೋಪಿನ ರಾಷ್ಟ್ರಗಳು ಒಂದು ಹೊಸ ದಾರಿಯನ್ನು ಹುಡುಕಲು ಆರಂಭಿಸಿದ್ರು. ಭಾರತಕ್ಕೆ ನೇರ ಸಮುದ್ರ ಮಾರ್ಗವನ್ನ ಕಂಡುಹಿಡಿಯಬೇಕು. ಈ ಆಲೋಚನೆ ವಿಶ್ವ ಇತಿಹಾಸವನ್ನ ಬದಲಾಯಿಸಿ. ವಾಸ್ಕೋ ಡಿ ಗಾಮನ ಸಾಹಸ. ಪೋರ್ಚುಗಲ್ ದೇಶದ ಒಬ್ಬ ನಾವಿಕ ವಾಸ್ಕೋ ಡಿ ಗಾಮ. ಅವನು ಒಂದು ಅಪಾಯಕಾರಿ ಸಮುದ್ರಯಾನ ಆರಂಭಿಸಿದ. ಅವನಿಗೆ ಮುಂದೆ ಏನ್ ಸಿಗುತ್ತದೆ ಎಂದು ಗೊತ್ತಿರಲಿಲ್ಲ. ಸಮುದ್ರದ ಬಿರುಗಾಳಿಗಳು, ಅನಾರೋಗ್ಯ, ಆಹಾರದ ಕೊರತೆ ಎಲ್ಲವನ್ನು ಎದುರಿಸುತ್ತಾ ಅವನು ಸಾವಿರಾರು ಕಿಲೋಮೀಟರ್ ಪ್ರಯಾಣಿಸಿದ. ಕೊನೆಗೆ 1998ರ ಮೇ ತಿಂಗಳಲ್ಲಿ ಅವನು ಕೇರಳದ ಕಪ್ಪಾಡ್ ಕರಾವಳಿಗೆ ತಲುಪ್ತಾನೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಯಶಸ್ಸಲ್ಲ, ಇದು ಯುರೋಪ್ ಮತ್ತು ಭಾರತದ ನಡುವೆ ನೇರ ಸಮುದ್ರ ಸಂಪರ್ಕ ಆರಂಭವಾಗಿತ್ತು. ಆ ಸಮಯದಲ್ಲಿ ಯಾರು ಇದನ್ನ ಊಹೆ ಕೂಡ ಮಾಡಿರಲಿಲ್ಲ. ಈ ಒಂದು ಪ್ರಯಾಣ ಮುಂದಿನ 4 ಶತಮಾನಗಳ ಕಾಲ ಭಾರತ ಭವಿಷ್ಯವನ್ನ ಪ್ರಾರಂಭಿಸುತ್ತದೆ ಎಂದು. ವಾಸ್ಕೋ ಡಿ ಗಾಮ ಬಂದ ನಂತರ ಪೋರ್ಚುಗೀಸರು ಭಾರತದ ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಆರಂಭಿಸಿದರು. ಮೊದಲು ಅವರು ಸ್ನೇಹದ ಮಾತುಗಳನ್ನು ಆಡಿದ್ರು, ವ್ಯಾಪಾರ ಮಾಡಿದ್ರು. ನಂತರ ನಿಧಾನವಾಗಿ ತಮ್ಮ ಶಕ್ತಿ ಹೆಚ್ಚಿಸಿಕೊಂಡ್ರು. ಕೋಟ್ಗಳನ್ನು ನಿರ್ಮಿಸಿದ್ರು, ಸೈನಿಕರನ್ನು ಕೂಡ ನಿಯೋಜಿಸಿದ್ರು. ಸಮುದ್ರ ವ್ಯಾಪಾರದ ಮೇಲೆ ಹಿಡಿತ ಸಾಧಿಸಲು ಪ್ರಯತ್ನಿಸಿದ್ರು. ಗೋವಾ ಅವರ ಪ್ರಮುಖ ಕೇಂದ್ರವಾಗಿತ್ತು. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಒಬ್ಬ ವ್ಯಾಪಾರಿಗೆ ಕೋಟೆಗಳ ಅವಶ್ಯಕತೆ ಯಾಕೆ? ಇದೇ ಕ್ವಶನ್ಗೆ ಉತ್ತರ ಯುರೋಪಿನವರ ನಿಜವಾದ ಉದ್ದೇಶ ಆಗಿತ್ತು. ಇದಾದ್ಮೇಲೆ ಡಚ್ಚರು ಬಂದರು. ಪೋರ್ಚುಗೀಸರ ಯಶಸ್ಸನ್ನು ನೋಡಿ ಇನ್ನೊಂದು ಯುರೋಪಿನ ಶಕ್ತಿ ಭಾರತಕ್ಕೆ ಬಂದಿತ್ತು. ಅವರೇ ಡಚ್ಚರು. ಇವರ ಗುರಿ ಸ್ಪಷ್ಟವಾಗಿತ್ತು, ಮಸಾಲ ವ್ಯಾಪಾರದಲ್ಲಿ ಲಾಭ ಗಳಿಸುವುದು. ಭಾರತ ಕರಾವಳಿಯಲ್ಲಿ ಈಗ ಪೈಪೋಟಿ ಆರಂಭವಾಯಿತು. ಯಾರು ಹೆಚ್ಚು ವ್ಯಾಪಾರ ಮಾಡ್ತಾರೆ, ಯಾರು ಹೆಚ್ಚು ಲಾಭ ಪಡಿತಾರೆ. ಆದ್ರೆ ಇದು ಕೇವಲ ವ್ಯಾಪಾರದ ಸ್ಪರ್ಧೆಯಾಗಿರಲಿಲ್ಲ, ಇದು ಅಧಿಕಾರಕ್ಕಾಗಿ ನಡೆಯುತ್ತಿದ್ದ ಹೋರಾಟ ಆರಂಭವಾಗಿತ್ತು. ಇದಾದ ನಂತರ ಇಂಗ್ಲಿಷರು ಬಂದರು. ಒಂದು ಸಾಮಾನ್ಯ ಕಂಪನಿಯಂತೆ ಕಾಣುವ ಸಂಸ್ಥೆ, ಆದರೆ ಮುಂದೆ ಇಡೀ ದೇಶವನ್ನೇ ಆಳುತ್ತದೆ. ಅದು ಈಸ್ಟ್ ಇಂಡಿಯಾ ಕಂಪನಿ. 1600ರಲ್ಲಿ ಇಂಗ್ಲೆಂಡ್ನಲ್ಲಿ ಸ್ಥಾಪನೆಯಾದ ಈ ಕಂಪನಿ ಭಾರತಕ್ಕೆ ವ್ಯಾಪಾರದ ಉದ್ದೇಶದಿಂದ ಬಂದಿತ್ತು. ಸೂರತ್ನಲ್ಲಿ ಮೊದಲ ವ್ಯಾಪಾರ ಕೇಂದ್ರ ಸ್ಥಾಪಿಸಲಾಯಿತು. ನಂತರ ಮದ್ರಾಸ್, ಆಮೇಲೆ ಬಾಂಬೆ, ಆಮೇಲೆ ಕಲ್ಕತ್ತಾ. ಒಂದು ನಂತರ ಒಂದು ಕೇಂದ್ರವನ್ನ ಬೆಳೆಸಿಕೊಂಡ್ರು. ಆದರೆ ಇಂಗ್ಲಿಷರು ಒಂದು ವಿಷಯವನ್ನ ಬೇಗ ಅರ್ಥ ಮಾಡಿಕೊಂಡಿದ್ರು. ಭಾರತವು ಅನೇಕ ರಾಜ್ಯಗಳಾಗಿ ವಿಭಜನೆಯಾಗಿತ್ತು. ರಾಜರ ನಡುವೆ ಭಿನ್ನಾಭಿಪ್ರಾಯಗಳಿದ್ದವು. ಈ ಪರಿಸ್ಥಿತಿಯನ್ನು ಬೆಳೆಸಿಕೊಂಡರೆ ತಮ್ಮ ಪ್ರಭಾವವನ್ನು ಹೆಚ್ಚಿಸಬಹುದೆಂದು ಅವರು ತಿಳಿದುಕೊಂಡಿದ್ರು. ಭಾರತದಲ್ಲಿ ಇಂಗ್ಲಿಷರು ಮಾತ್ರ ಇರಲಿಲ್ಲ, ಪೋರ್ಚರು ಕೂಡ ಬಂದಿದ್ರು. ಪಾಂಡಿಚೇರಿ ಅವರ ಪ್ರಮುಖ ಕೇಂದ್ರವಾಗಿತ್ತು. ಈಗ ಭಾರತದಲ್ಲಿ 4 ಪ್ರಮುಖ ಯುರೋಪಿನ ಶಕ್ತಿಗಳಿದ್ದವು: ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು ಮತ್ತು ಫ್ರೆಂಚರು. ಪ್ರತಿಯೊಬ್ಬರು ಭಾರತದಲ್ಲಿ ತಮ್ಮ ಸ್ಥಾನವನ್ನ ಬಲಪಡಿಸಲು ಪ್ರಯತ್ನಿಸಿದರು. ಕೆಲವೊಮ್ಮೆ ವ್ಯಾಪಾರ, ಕೆಲವೊಮ್ಮೆ ರಾಜಕೀಯ, ಕೆಲವೊಮ್ಮೆ ಯುದ್ಧ. ಈ ರೀತಿ ಪೈಪೋಟಿಯನ್ನ ಮುಂದುವರಿಸಿತು. ಒಂದು ಯುದ್ಧ, ಒಂದು ತಿರುವು. 1757 ಪ್ಲಾಜಿಯಾ ಯುದ್ಧ. ಈ ಯುದ್ಧ ಭಾರತ ಇತಿಹಾಸವನ್ನ ಸಂಪೂರ್ಣವಾಗಿ ಬದಲಾಯಿಸಿತು. ಬಂಗಾಳದ ನವಾಬನಾದ ಸಿರಾಜುದ್ದೌಲಾ ಮತ್ತು ಈಸ್ಟ್ ಇಂಡಿಯಾ ಕಂಪನಿ ನಡುವೆ ನಡೆದ ಈ ಯುದ್ಧದಲ್ಲಿ ಕಂಪನಿ ಜಯಗಳಿಸಿತು.
ಈ ಗೆಲುವು ಕೇವಲ ಯುದ್ಧದ ಗೆಲುವಾಗಿರಲಿಲ್ಲ, ಇದು ಭಾರತದ ಮೇಲೆ ಬ್ರಿಟಿಷರ ಪ್ರಭಾವದ ಆರಂಭವಾಗಿತ್ತು. ಅವತ್ತಿನಿಂದ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರ ಸಂಸ್ಥೆಯಾಗಿ ಉಳಿಲಿಲ್ಲ, ಅದು ರಾಜಕೀಯ ಶಕ್ತಿಯಾಗಿ ಬೆಳೀತು. ವ್ಯಾಪಾರದಿಂದ ಸಾಮ್ರಾಜ್ಯದವರೆಗೆ. ಮೊದಲು ವ್ಯಾಪಾರ, ನಂತರ ಕೋಟೆಗಳು, ನಂತರ ಸೇನೆ, ನಂತರ ರಾಜಕೀಯ, ಕೊನೆಗೆ ಆಡಳಿತ. ಇಂಗ್ಲಿಷರು ಹಂತ ಹಂತವಾಗಿ ತಮ್ಮ ಶಕ್ತಿಯನ್ನ ಹಂಚಿಕೊಂಡರು. ಅನೇಕ ಭಾರತೀಯ ರಾಜ್ಯಗಳು ಅವರ ನಿಯಂತ್ರಣಕ್ಕೆ ಬಂದವು. ಕೆಲವು ಯುದ್ಧಗಳ ಮೂಲಕ, ಕೆಲವು ಒಪ್ಪಂದಗಳ ಮೂಲಕ, ಕೆಲವು ರಾಜಕೀಯ ತಂತ್ರಗಳ ಮೂಲಕ. ಹೀಗೆ ನಿಧಾನವಾಗಿ ಅರ್ಧಕ್ಕರ್ಧ ಭಾರತ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಭಾರತವನ್ನ ಗೆಲ್ಲಲು ಬ್ರಿಟಿಷರು ಮೊದಲಿಗೆ ದೊಡ್ಡ ಸೇನೆಯೊಂದಿಗೆ ಬಂದಿರಲಿಲ್ಲ, ಅವರು ವ್ಯಾಪಾರಿಗಳಾಗಿ ಬಂದಿದ್ರು. ಆದರೆ ಭಾರತದ ಒಳಗಿನ ರಾಜಕೀಯ ಪರಿಸ್ಥಿತಿಯನ್ನು ಬಳಸಿಕೊಂಡು ತಮ್ಮ ಪ್ರಭಾವವನ್ನ ಹಂಚಿಕೊಂಡ್ರು. ಇತಿಹಾಸದಲ್ಲಿ ಕೆಲವೊಮ್ಮೆ ಕತ್ತಿಗಿಂತ ಬುದ್ಧಿವಂತಿಕೆ, ತಂತ್ರಗಳು ಹೆಚ್ಚು ಪರಿಣಾಮಕಾರಿ ಆಗುತ್ತವೆ. ಭಾರತದ ಇತಿಹಾಸ ಇದಕ್ಕೆ ಉದಾಹರಣೆ. ಹೀಗಾಗಿ 1498ರಲ್ಲಿ ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದಾಗ ಅದು ಕೇವಲ ಒಂದು ಸಮುದ್ರಯಾನದ ಯಶಸ್ಸು ಕಥೆಯಂತೆ ಕಾಣಿಸಿತ್ತು. ಆದರೆ ಆ ಪ್ರಯಾಣವೇ ಮುಂದೆ ಭಾರತದ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಇತಿಹಾಸವನ್ನ ಸಂಪೂರ್ಣವಾಗಿ ಬದಲಾಯಿಸಿ. ವ್ಯಾಪಾರದ ಹೆಸರಿನಲ್ಲಿ ಆರಂಭವಾದ ಒಂದು ಅಧ್ಯಾಯ ಕೊನೆಗೆ ಬ್ರಿಟಿಷ್ ಸಾಮ್ರಾಜ್ಯವನ್ನ ಸ್ಥಾಪನೆಗೆ ಕಾರಣವಾಯಿತು. ವಾಸ್ಕೋ ಡಿ ಗಾಮ ಭಾರತಕ್ಕೆ ಬರದೇ ಇದ್ದಿದ್ರೆ ಭಾರತದ ಇತಿಹಾಸ ಹೇಗಿರ್ತಿತ್ತು? ಬಹುಶಃ ಅದರ ಉತ್ತರ ನಮಗೆ ಸಿಗದೇ ಇರಬಹುದು. ಆದರೆ ಒಂದು ವಿಷಯ ಮಾತ್ರ ಸತ್ಯ, ಕೆಲವೊಮ್ಮೆ ಒಂದು ಹಡಗು, ಒಂದು ಪ್ರಯಾಣ ಮತ್ತು ಒಂದು ನಿರ್ಧಾರ ಇಡೀ ದೇಶದ ಭವಿಷ್ಯವನ್ನ ಬದಲಾಯಿಸಬಹುದು. ಇತಿಹಾಸವನ್ನ ಹೇಳಿದರೆ ಭವಿಷ್ಯವನ್ನ ಅರ್ಥ ಮಾಡಿಕೊಳ್ಳುವುದು ಸುಲಭವಾಗುತ್ತದೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರ ವಿಡಿಯೋವಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.